ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ಸಾಫ್ಟ್ ಆಗಿ ಪಾಲಕ್ ಚಪಾತಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ನಾನಿವತ್ತು ತುಂಬಾನೇ ಸಾಫ್ಟ್ ಆಗಿ ಹೆಲ್ದಿಯಾಗಿ ಯಾವ ರೀತಿ ಪಾಲಕ್ ಚಪಾತಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು ಪಾಲಕ್ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೇದು ಅಂತ ಹೇಳಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಸೊ ಇಲ್ಲಿ ಮೊದಲಿಗೆ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಈ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಾನು ಕಟ್ ಮಾಡಿಲ್ಲ, ಏನೂ ಇಲ್ಲ. ಹಾಗೆ ಇದಕ್ಕೆ ನಾನು ಉಪ್ಪನ್ನು ಕೂಡ ಏನು ಸೇರಿಸ್ಕೊಂತಲ್ಲ, ಜಸ್ಟ್ ಬಿಸಿ ನೀರು ಇಟ್ಟು ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡಿ, ಈ ರೀತಿ ಒಂದು 2 ಕುದಿ ಬಂದರೆ ಸಾಕು. ಸೊ ಇವಾಗ ಸೊಪ್ಪನ್ನು ನಾನು ಸೆಪ್ರೇಟ್ ತೆಗೆದಿಟ್ಕೊತೀನಿ. ಹಾಗೆ ನಾನು ಆ ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀನಲ್ಲ, ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ನೀರನ್ನು ನಾನು ಚಪಾತಿ ಹಿಟ್ಟನ್ನು ಕಲಸೋದಕ್ಕೆ ನಾನು ಬಳಸ್ಕೊತೀನಿ. ಸೊ ಇವಾಗ ನಾನು ಇದು ತಣ್ಣಗಾದ್ಮೇಲೆ ಈ ಸೊಪ್ಪಿಗೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕು ಅಂದರೆ ಮಾತ್ರ ಬಳಸ್ಬೋದು. ಶುಂಠಿ ಬಂದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಳಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಬೋದು. ನಾವು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀವಿ ಅಂದರೆ ಖಾರ ತಿನ್ನೋದಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲ ನಿಮಗೆ ಟೇಸ್ಟಿಗೆ ಖಾರ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ತೀನಿ. ಸೊ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವ ರೀತಿ ನಾವು ನಾರ್ಮಲ್ ಚಪಾತಿನ ಮಾಡ್ತೀವಿ ಅದೇ ಹದವಾಗಿ ನಾವು ಕಲಿಸ್ಬೇಕು. ಆದರೆ ಇಲ್ಲಿ ನಾನು ಮೊದಲಿಗೆ ನೀರನ್ನು ಸೇರಿಸ್ಕೊತಾ ಇಲ್ಲ. ನಾನು ಏನು ಆ ಪಾಲಕ್ ಸೊಪ್ಪಿನ ಒಂದು ಪೇಸ್ಟ್ನ ಹಾಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಇದನ್ನ ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಗೋಧಿ ಹಿಟ್ಟನ್ನು. ಆಮೇಲೆ ನನಗೆ ಎಷ್ಟು ನೀರು ಬೇಕು ಸ್ವಲ್ಪನೇ ನಾನು ನೀರನ್ನ ಬಳಸ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ನಾನು ಪಾಲಕ್ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ನಲ್ಲ, ಸೊ ಆ ನೀರನ್ನೇ ನಾನು ಇದಕ್ಕೆ ಬಳಸ್ಕೊತೀನಿ. ಈ ರೀತಿ ಕಲಿಸ್ಕೋಬೇಕು. ಸೊ ಇವಾಗ ನನಗೆ ಇನ್ನೂ ನೀರು ಬೇಕಾಗಿದೆ. ಸೊ ನೀವು ಬೇಕಂದರೆ ಸೊಪ್ಪನ್ನು ಇನ್ನೂ ಜಾಸ್ತಿ ಬೇಯಿಸಿ ಹಾಕೊಬೋದು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ 1 ಕಟ್ಟನ್ನೇ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ ನಾನೇನು ಬೇಯಿಸಿಟ್ಕೊಂಡಿದ್ದಲ್ಲ, ಸೊಪ್ಪು ಬೇಯಿಸಿದ ನೀರಿತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತೀನಿ. ಅದಕ್ಕೆ ಕಲಿಸ್ಕೋಬೇಕು. ನಾರ್ಮಲ್ ಚಪಾತಿನ ಯಾವ ರೀತಿ ಕಲಿಸ್ಕೊತೀವಿ, ಸೊ ಅದೇ ರೀತಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊತಿದ್ದೀವಿ. ಅಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ತುಂಬ ಗಟ್ಟಿಯಾಗೂ ಕಲಿಸಿಲ್ಲ, ಹಾಗೆ ತುಂಬ ತೆಳುಗೂ ಕೂಡ ಕಲಿಸಿಲ್ಲ. ಸೊ ಇವಾಗ ನಾನು ನಾರ್ಮಲ್ ಚಪಾತಿ ರೀತಿ ಲಟ್ಟಣಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಎಣ್ಣೆಯಿಂದನೂ ಕೂಡ ಒತ್ತಬಹುದು. ಸೊ ನಾನಿಲ್ಲಿ ಅಷ್ಟೊಂದು ಎಣ್ಣೆನ ಬಳಸೋದಿಲ್ಲ. ಚಪಾತಿನ ಬೇಯಿಸ್ಬೇಕಂದ್ರೆ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಸೊ ಈ ರೀತಿ ಎರಡೂ ಸೈಡು ಗೋಸ್ಟಿಂಗ್ ಮಾಡಿಕೊಂಡ್ರೆ ಚಪಾತಿ ನೀಟಾಗಿ ಬರುತ್ತೆ. ಲಟ್ಟಣಿಗೆಗೆ ಅದು ಅಂಟೋದಿಲ್ಲ. ಈ ರೀತಿ ಚಪಾತಿನ ಒತ್ಕೋಬೇಕು. ನೀವು ತುಂಬ ಗಟ್ಟಿ ಕಲಿಸ್ಬಿಟ್ರೆ ಒತ್ತಕ್ಕೂ ಹಿಂಸೆ ಆಗುತ್ತೆ. ನೋಡಿ, ಈ ರೀತಿ ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಚಪಾತಿನ ತುಂಬಾನೇ ತೆಳುಗೂ ಕೂಡ ಒತ್ತಬಾರ್ದು, ಹಾಗೆ ಲಟ್ಟಣಿಗೆನ ತುಂಬಾನೇ ಪ್ರೆಸ್ ಮಾಡಿ ಆ ರೀತಿನೂ ನಾವು ಒತ್ತಬಾರ್ದು. ಜೊತೆಗೆ ನಾವು ತುಂಬ ದಪ್ಪವಾಗಿನೂ ಕೂಡ ಚಪಾತಿನ ಒತ್ತಬಾರ್ದು. ಮೀಡಿಯಮ್ ಆಗಿ ಚಪಾತಿ ಇರಬೇಕು ನಾರ್ಮಲ್ ಸೈಜಲ್ಲಿ. ಅಂದರೆ ನಾವು ತುಂಬ ತೆಳುಗೆ ಚಪಾತಿನ ಒತ್ಬಿಟ್ರು ಚಪಾತಿ ಗಟ್ಟಿ ಆಗ್ಬಿಡುತ್ತೆ. ಬೇಯಿಸಿದ ತಕ್ಷಣ ಅದು ಗಟ್ಟಿ ಆಗ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ತುಂಬ ದಪ್ಪ ಇದ್ರೂ ಕೂಡ ಚಪಾತಿ ನೀಟಾಗಿ ಬೇಯೋದಿಲ್ಲ. ಸೊ ನಾವು ತುಂಬ ದಪ್ಪನೂ ಒತ್ತಬಾರ್ದು, ತುಂಬ ತೆಳುಗೂ ಒತ್ತಬಾರ್ದು. ಮೀಡಿಯಮ್ ಆಗಿದ್ರೆ ಅದೇನಾಗುತ್ತೆ ಅಂದರೆ ನಾವು ಚಪಾತಿನ ತವದ ಮೇಲೆ ಹಾಕಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾವು ಎಣ್ಣೆ ಹಾಕಿದ್ಮೇಲೆ ಚಪಾತಿ ಉಬ್ಬಿ ಬರುತ್ತೆ. ಈಗ ನಾನು ತವಾನ ಬಿಸಿ ಮಾಡೋದಕ್ಕಂತ ಇಟ್ಟಿದ್ದೀನಿ. ತವಾ ಸ್ವಲ್ಪ ಬಿಸಿ ಆಗಬೇಕು, ತಕ್ಷಣನೇ ಹಾಕಬಾರ್ದು. ತವಾ ಬಿಸಿ ಆಗಿದ ನಂತರ ನಾನು ಇವಾಗ ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಹಾಕ್ತಾ ಇದ್ದೀನಿ. ಚಪಾತಿ ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ನಾವು ಎರಡೂ ಸೈಡ್ ಎಣ್ಣೆನ ಹಾಕೊತಾ ಇದ್ದೀನಿ. ಎರಡೂ ಸೈಡ್ ಎಣ್ಣೆ ಹಾಕಿದ ತಕ್ಷಣ ಚಪಾತಿ ಉಬ್ಬಿ ಬರುತ್ತೆ. ಹಾಗೆ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ಚಪಾತಿ ತುಂಬಾನೇ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ನಾವು ಚಪಾತಿ ಹಿಟ್ಟನ್ನ ಕಲಸಿ ಒಂದು ಅರ್ಧ ಗಂಟೆ ಇಟ್ಟರೂ ಕೂಡ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಮಾಡಿದ ತಕ್ಷಣನೇ ನಾನು ಮಾಡ್ತಾ ಇದ್ದೀನಿ, ಅಂದ್ರೂ ಕೂಡ ಚಪಾತಿ ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ.
ನೀವು ಚಪಾತಿನ ತುಂಬ ಲೋ ಫ್ಲೇಮಲ್ಲಿ ಬೇಯಿಸಬಾರ್ದು, ಹಾಗೆ ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿನ ಬೇಯಿಸಬೇಕು. ತುಂಬ ಹೊತ್ತು ಚಪಾತಿನ ಬೇಯಿಸಿದ್ರು ಕೂಡ ಚಪಾತಿ ಗಟ್ಟಿಯಾಗಿಬಿಡುತ್ತೆ. ಇವಾಗ ನಾನು ಅದಕ್ಕೆ ಬಟರ್ನ ಹಾಕೊಂಡು ತಿಂತೀನಿ. ತುಂಬಾ ಸಕ್ಕತ್ತಾಗಿ ಬಂದಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗೇ ಇರುತ್ತೆ. ಪಾಲಕ್ ಸೊಪ್ಪಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ಆಗ್ಲಿಗೂ ಕೂಡ ಇದನ್ನು ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಹೆಲ್ದಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.